ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ನೀವು ನಿನ್ನೆಯಿಂದನೇ ಏನಾಗ್ತಿದೆ ಅಂತ ಎಲ್ಲ ನೋಡ್ತಾನೇ ಇದ್ದೀರಾ. ನಿಮಗೂ ಗೊತ್ತಿದೆ RCB ವಿನ್ ಆದ ನಂತರ, RCB ಗೆಲುವಿನ ನಂತರ ಏನೇನಾಗ್ತಿದೆ ಅಂತ. ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾನು ಸ್ವಲ್ಪ ನಮ್ಮ RCB ಫ್ಯಾನ್ಸ್ ಬಗ್ಗೆ ಮಾತಾಡ್ತೀನಿ. ಏನ್ರೀ ಫ್ಯಾನ್ಸು, ನಮ್ಮ RCBಗೆ ಕ್ರಿಕೆಟ್ಗೆ ಇಷ್ಟೊಂದು ಹುಚ್ಚು ಅಭಿಮಾನಿನ ಯಾರೂ ಜಗತ್ತಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ ಅಂಥ ಅಭಿಮಾನ ಇರೋದು RCBಗೆ, RCB ಫ್ಯಾನ್ಸ್ ಅಷ್ಟೇ. ವಿರಾಟ್ ಕೊಹ್ಲಿ ಅಂದರೆ, RCB ಅಂದರೆ ಅದು ಎಂಥ ಹುಚ್ಚು ಪ್ರೀತಿ, ಅದು ಎಂಥ ಮುಗ್ಧ ಅಭಿಮಾನ. ಹೆಂಗಿದೆ ಅಂದರೆ, ಎಷ್ಟೋ ಜನ ಫ್ಯಾನ್ಸು RCB ಕಪ್ ಗೆಲ್ಲಬೇಕು ಅಂತ ಮಹಾಕುಂಭಮೇಳದಲ್ಲಿ ಜರ್ಸಿನ ಹದ್ದಿದ್ದಾರೆ. ಎಷ್ಟೋ ಜನ ಮೊಣಕಾಲಲ್ಲಿ ತಿರುಪತಿ ಬೆಟ್ಟ ಹತ್ತಿದ್ದಾರೆ. ಎಷ್ಟೋ ಜನ ಅನ್ನದಾನ ಮಾಡಿಸಿದ್ದಾರೆ. ಎಷ್ಟೋ ಜನ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿದ್ದಾರೆ, ಹೋಮ ಮಾಡಿಸಿದ್ದಾರೆ. ಮನೆ ಮೇಲೆ, ಗಾಡಿ ಮೇಲೆ RCB ಲೋಗೋ ಹಾಕ್ಸಿದ್ದಾರೆ. ಮೈ ಮೇಲೆ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಎಂಥ ಹುಚ್ಚು ಅಭಿಮಾನ ಇರಬೇಕು ನಮ್ಮ ಜನಕ್ಕೆ RCB ಅಂದರೆ. ಮೇ ಬಿ ಅದನ್ನು ಮಾತಲ್ಲಿ ಹೇಳೋದು ಕಷ್ಟ ಆಗುತ್ತೆ ಅನಿಸುತ್ತೆ. ಪದಗಳೇ ಇಲ್ಲ RCB ಬಗ್ಗೆ, RCB ಫ್ಯಾನ್ಸ್ ಬಗ್ಗೆ ಮಾತಾಡೋಕ್ಕೆ. ಈಗ 18 ವರ್ಷ ಆದಮೇಲೆ RCB ಅಭಿಮಾನಿಗಳು ಖುಷಿಯಿಂದ ಸಂಭ್ರಮಿಸೋ, ಕುಣಿದಾಡುವಂಥ ಸಮಯ ಬಂದಿದೆ. ಫೈನಲಿ ಕಪ್ ನಮ್ಮ ಬೆಂಗಳೂರಿಗೆ, ನಮ್ಮ RCBಗೆ ಬಂದಿದೆ. ಆದರೆ ಯಾರೂ ಈ ಖುಷಿನ, ಸಂಭ್ರಮನ ಆಚರಣೆ ಮಾಡೋಕ್ಕಾಗ್ತಿಲ್ಲ. ಹಾಗಾದರೆ ಇಲ್ಲಿ ತಪ್ಪಾಗಿದ್ದು ಯಾರಿಂದ? ಫ್ಯಾನ್ಸ್ ತಪ್ಪು ಮಾಡಿದ್ರಾ? ಪ್ಲೇಯರ್ಸ್ ತಪ್ಪು ಮಾಡಿದ್ರಾ? RCB ಮ್ಯಾನೇಜ್ಮೆಂಟ್ ತಪ್ಪು ಮಾಡಿದ್ರಾ? ಇಲ್ಲಿ ಗೌರ್ಮೆಂಟ್ ತಪ್ಪು ಮಾಡಿದ್ದ? ಇಲ್ಲಿ ನಿಜಕ್ಕೂ ತಪ್ಪಾಗಿದ್ದು ಯಾರಿಂದ? RCB ಮ್ಯಾನೇಜ್ಮೆಂಟಿಂದನಾ? ಮತ್ತು ನಮ್ಮ ಕೆಟ್ಟ ಗೌರ್ಮೆಂಟ್ RCBನ ಟೀಮ್ನ ಆಗಲಿ, ಫ್ಯಾನ್ಸ್ನ ಆಗಲಿ ಬೈಯೋಕ್ಕೆ, ದೂಷಿಸೋಕ್ಕೆ ಯಾವ ಹಕ್ಕು ನಮಗಿಲ್ಲ ಇಲ್ಲಿ. ಯಾಕಂದರೆ ಫ್ಯಾಮಿಲಿಗಿಂತ ಕ್ರಿಕೆಟ್ನ, ಅದು RCBನ ಹೆಚ್ಚು ಪ್ರೀತಿಸೋ ಹುಚ್ಚು ಅಭಿಮಾನಿಗಳು ಜಗತ್ತಿನಾದ್ಯಂತ ಇರುವಾಗ 18 ವರ್ಷ ಆದಮೇಲೆ ಕಪ್ ಗೆದ್ದರೆ ಹೆಂಗಿರುತ್ತೆ ಸಂಭ್ರಮ ಅಂತ ನೀವೆಲ್ಲರೂ ಆಲ್ರೆಡಿ ನೋಡಿದ್ದೀರಾ. ಇವಾಗ ಪ್ಲೇ ಆಗ್ತಿರೋ ನನ್ನ ವಿಡಿಯೋನಲ್ಲಿ ಕೂಡ ನೋಡ್ತಾ ಇದ್ದೀರಾ. ಇಷ್ಟೊಂದು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇರೋದು ನಮ್ಮ ಕೆಟ್ಟ ಸರ್ಕಾರಕ್ಕೆ ಗೊತ್ತಿಲ್ವ? ಹಾಗಾದರೆ ಕಪ್ ಗೆದ್ದಿರೋ ರಾತ್ರಿ ಅಂದರೆ ಜೂನ್ 3ನೇ ತಾರೀಕು ರಾತ್ರಿಯಿಂದನೇ ಅಭಿಮಾನಿಗಳು ಅಷ್ಟೊಂದು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಅದು ಕೂಡ ಸರ್ಕಾರಕ್ಕೆ ಗೊತ್ತು, ಅವರು ಕೂಡ ನೋಡಿರ್ತಾರೆ. ಮುಂಜಾಗ್ರತೆ ಇಲ್ಲದೇ, ಯಾವ ವ್ಯವಸ್ಥೆನೂ ಕೂಡ ಇಲ್ಲದೇ ಪ್ಲೇಯರ್ಸ್ನ ಡೈರೆಕ್ಟ್ ವಿಧಾನಸೌಧದ ಮುಂದೆ ಕರೆಸೋವಂಥ ಅವಿವೇಕತನ ಯಾಕೆ ಮಾಡ್ತು ಈ ಸರ್ಕಾರ? ಪೊಲೀಸ್ ಕೂಡ ಬೇಡ ಅಂದ್ರೂ ಕೂಡ ಎಲ್ಲ ತರಾತುರಿಯಿಂದ, ಆತುರದಿಂದ ನಿರ್ಧಾರ ತಗೊಂಡು ಕೊನೆ ಘಳಿಗೆಯಲ್ಲಿ ನಿರ್ಧಾರನ ಮಾಡಿ ಇಲ್ಲಿ 11ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಳ್ಳೋಕ್ಕೆ ಕಾರಣ ಆಗಿದ್ದು ಈ ಸರ್ಕಾರ. 11ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡು 35ಕ್ಕೂ ಹೆಚ್ಚು ಜನ ಇನ್ನೂ ಸಾವು ಬದುಕಿನ ಮಧ್ಯೆ ಒದ್ದಾಡ್ತಾ ಇದ್ದಾರಲ್ಲ, ಅವರೆಲ್ಲ ಏನ್ರಿ ತಪ್ಪು ಮಾಡಿದ್ರು? ಇದಕ್ಕೆಲ್ಲ ಹೊಣೆ ಯಾರು? ಈ ನಮ್ಮ ಕೆಟ್ಟ ರಾಜಕೀಯ ಹೆಂಗಿದೆ ನೋಡಿ. ವಿಧಾನಸೌಧದ ಮುಂದೆ RCB ಟೀಮ್ನ ಕರೆಸ್ಬಿಟ್ಟು ಸನ್ಮಾನದ ನೆಪದಲ್ಲಿ ತಮ್ಮ ತಮ್ಮ ಫ್ಯಾಮ್ಲಿಗೆ ಪ್ಲೇಯರ್ಸ್ನ ಮೀಟ್ ಮಾಡಿಸಿ ಆಟೋಗ್ರಾಫು, ಸೆಲ್ಫೀಸ್ ತೊಗೊಂಡು ತಾವಷ್ಟೇ ಸೇಫಾಗಿ ತಮ್ಮ ಫ್ಯಾಮಿಲಿನ ಸೇಫ್ ಮಾಡಿಕೊಂಡು ಮುಗ್ಧ ಜನರ ಪ್ರಾಣದ ಜೊತೆ ಆಟ ಆಡ್ಬಿಟ್ರು ಕಣ್ರಿ ಇವರು. ಗಂಟ್ಲು ಕಿತ್ತು ಹೋಗೋ ಹಾಗೆ ಕಿರ್ಚಾಡಿದ್ದು, ಪೂಜೆ ಮಾಡಿಸಿದ್ದು, ಹರಕೆ ಹೋಮ ಮಾಡಿಸಿದ್ದು ನಮ್ಮ RCB ಅಭಿಮಾನಿಗಳು. ಅಂಥ ಅಭಿಮಾನಿಗಳೇ ಪ್ಲೇಯರ್ಸ್ನ ನೋಡೋಕ್ಕಾಗಲಿಲ್ಲ. ಆದರೆ ಏನೂ ಮಾಡದೆ ರಾಜಕೀಯ ಅಧಿಕಾರನ ಇಟ್ಕೊಂಡು ಪ್ಲೇಯರ್ಸ್ ಜೊತೆ ಪೋಸ್ ಕೊಟ್ಟು ಸೆಲೆಬ್ರೇಟ್ ಮಾಡಿದ್ದು ಮಾತ್ರ ಈ ಸರ್ಕಾರದ ಜನ. ಇನ್ನೊಂದು ಕಡೆ RCB ಮ್ಯಾನೇಜ್ಮೆಂಟ್ ಅವ್ರ ತಪ್ಪು. ಪ್ರತಿ ಸಾರಿ ಮ್ಯಾಚ್ ಇರಬೇಕಾದ್ರೆ ಅವ್ರಿಗೂ ಗೊತ್ತು ಎಷ್ಟು ಕ್ರೌಡ್ ಇರುತ್ತೆ, ಜನ ಎಷ್ಟರ ಮಟ್ಟಿಗೆ ಬರ್ತಾರೆ, ಎಷ್ಟು ಟಿಕೆಟ್ ಸೇಲ್ ಆಗುತ್ತೆ ಅಂತ. ಆದರೂ ಫ್ರೀ ಪಾಸ್ ಅಂತ ಹೇಳಿಬಿಟ್ಟು ಗೇಟ್ ಓಪನ್ ಮಾಡದೆ ಲಕ್ಷಗಟ್ಟಲೆ ಅಭಿಮಾನಿಗಳು ಒಟ್ಟಿಗೆ ಸೇರಿದಾದ್ಮೇಲೆ ಗೇಟ್ ಓಪನ್ ಮಾಡ್ತಾರೆ ಅಂದರೆ ಇವ್ರ ಬುದ್ಧಿ ಎಲ್ಲಿಗೆ ಹೋಗಿತ್ತು ಅಂತ. ಹೆಂಗಾಗಿದೆ ಅಂದರೆ ಸಿಚುವೇಶನ್ನು, ಒಂದು ಡ್ಯಾಮ್ ನೀರನ್ನು ಸ್ಟಾಪ್ ಮಾಡಿ ಒಟ್ಟಿಗೆ ಓಪನ್ ಮಾಡಿದರೆ ಹೆಂಗಿರುತ್ತೆ, ಎಷ್ಟು ಫೋರ್ಸಿಂದ ನೀರು ಬರುತ್ತಲ್ಲ ಹಾಗಾಗಿದೆ ನಿನ್ನೆ. ಒಟ್ಟಿಗೆ ಓಪನ್ ಮಾಡಿರೋದ್ರಿಂದ ಗೇಟ್ನ ಎಲ್ಲ ಅಭಿಮಾನಿಗಳು ತಾನು ಮುಂದು ಅಂತ ಹೋಗಿ ಎಷ್ಟೋ ಜನ ಓಡೋಕ್ಕಾಗದೆ ಕೆಳಗಡೆ ಬಿದ್ದು ಅವ್ರನ್ನೇ ತುಳ್ಕೊಂಡು ಹೋಗಿರೋದ್ರಿಂದ ಈ ಅನಾಹುತ ಆಗಿರೋದು. ಇದಕ್ಕೆಲ್ಲ ಹೊಣೆ ಯಾರು? ಮುಂಚೆನೇ ಗೇಟ್ ಓಪನ್ ಮಾಡಿದರೆ ಹಿಂಗಾಗ್ತಾ ಇತ್ತಾ? ಇಲ್ಲ ಒಂದು ಕಡೆ ಫಂಕ್ಷನ್ ಮಾಡಿದರೆ ಹಿಂಗಾಗ್ತಿತ್ತಾ? ಓಪನ್ ಬಸ್ ಪರೇಡ್ ಮಾಡಿದರೆ ರೋಡಲ್ಲಿನೇ ಪ್ಲೇಯರ್ಸ್ನ ನೋಡಿಕೊಂಡು ಜನ ಹೋಗ್ತಾಯಿದ್ರು. ಯಾವ ವ್ಯವಸ್ಥೆನ ಮಾಡ್ಕೊಳ್ದೆ, ಸರಿಯಾದ ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲದೆ ಎಷ್ಟೋ ಜನ ಮುಗ್ಧ ಅಭಿಮಾನಿಗಳು ಏನೋ ಆಸೆ ಇಟ್ಕೊಂಡಿರೋ ಅಂಥ 30-35 ಒಳಗಿನ
ಯಂಗ್ಸ್ಟರ್ಸ್ ಪ್ರಾಣ ಕಳ್ಕೊಂಡ್ರು. ಇದಕ್ಕೆಲ್ಲ ಹೊಣೆ ಯಾರು? 10 ಲಕ್ಷ ಪರಿಹಾರ ಕೊಟ್ಟರೆ ಸಾಕಾ? ಕರ್ಮ. ಫ್ಯಾನ್ಸ್ಗೆ ಹೇಳೋದು ಇಷ್ಟೇ, ಅಭಿಮಾನ ಇರಲಿ, ಸೆಲೆಬ್ರೇಟ್ ಮಾಡಿ, ಯಾವುದು ಬೇಡ ಅನ್ನಲ್ಲ. ಆದರೆ ಅಭಿಮಾನ ತೋರಿಸೋ ನೆಪದಲ್ಲಿ ರಿಸ್ಕ್ ತಗೋಬೇಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮೇಲೆ ಅದೆಷ್ಟೋ ಆಸೆ ಇಟ್ಕೊಂಡು ಕೂತಿರ್ತಾರೆ ನಿಮ್ಮ ತಂದೆ ತಾಯಿಗಳು, ಅವ್ರಿಗೆ ನೋವು ಕೊಡೋಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಥರ ಮತ್ತೆ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಲವ್ ಯು ಆಲ್.